ಇದ್ರ ಬಗ್ಗೆ ಎಲ್ಲ ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ನಾನು ಸ್ವಲ್ಪ ಹೇಳಕ್ಕೆ ಏನು ಇಷ್ಟಪಡ್ತೀನಪ್ಪ ಅಂತಂದರೆ, ಈಗ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಎಲ್ಲರೂ ಹೇಳ್ತಾರೆ. ಬಟ್ ನೀವು ಪ್ರತಿ ದಿವಸ ನಮ್ಮ ಕೋರ್ಟಲ್ಲಿ ನೀವು ನೋಡ್ತಾ ಇರ್ತೀರಾ ಏನಂತಂದರೆ, ಸೊಸೈಟಿಯಲ್ಲಿ ಹೆಚ್ಚು ನಮ್ಮ ಕೋರ್ಟಲ್ಲಿ ಈಗ ಸೀನಿಯರ್ ಡಿವಿಷನಲ್ಲಿ ಡಿವೋರ್ಸ್ ಕೇಸ್ಗಳು ಹೆಚ್ಚಾಗ್ತಿದೆ, ಹೌದಲ್ವಾ? ಸೊ ಈ ಡಿವೋರ್ಸ್ ಕೇಸಲ್ಲಿ ಆದಷ್ಟು ಈಗ ಯಂಗ್ಸ್ಟಾರ್ಸು, ಈಗ ಮಕ್ಕಳಿರಲ್ಲ ಏನಿಲ್ಲ, ಇಂಥರು ಓಕೆ ಡಿವೋರ್ಸ್ ಆದರೆ ಓಕೆ, ಅರ್ಲಿ ಸ್ಟೇಜಲ್ಲಿ ಡಿವೋರ್ಸ್ ಆಗಿ ಅವ್ರ ಲೈಫ್ ಅವ್ರು ಲೀಡ್ ಮಾಡ್ಬೋದು. ಬಟ್ ಈ ಮಕ್ಕಳು ಎಲ್ಲ ಏನಿರ್ತಾರೆ, ಅಂತಹ ಗಂಡ ಹೆಂಡತಿ ಮಧ್ಯೆ ಏನಾದ್ರೂ ಪ್ರಾಬ್ಲಮ್ ಏನಾದ್ರು ಬಂದು ಕೋರ್ಟಿಗೆ ಡಿವೋರ್ಸು ಅಂತ ಏನಾದರೂ ಬಂದಂತಹ ಸಮಯದಲ್ಲಿ ನಮ್ಮ ವಕೀಲರು ಏನಿದ್ದಾರೆ, ದಯಮಾಡಿ ನಾನು ಎಲ್ಲರೂ ಕೇಳ್ಕೊಳೋದಿಷ್ಟೇ, ಆ ಮಕ್ಕಳು ಇರಬೇಕಾದ್ರೆ ಆ ಗಂಡ ಹೆಂಡತಿಯನ್ನು ಕೂತ್ಕೊಂಡು ವೈಯಕ್ತಿಕವಾಗಿ ನೀವು ಪರ್ಸನಲ್ಲಾಗಿ ಅವರಿಗೆ ಹೊಂದ್ಕೊಂಡು ಹೋಗೋಂತಹ ಬುದ್ಧಿ ಹೇಳಿ. ಯಾಕೆಂದರೆ ಒಂದು ಡಿವೋರ್ಸ್ ಕೇಸ್ ಬಿತ್ತು ಅಂದರೆ ನೆಕ್ಸ್ಟು ಅವರಿಗೆ ಮೇಂಟೆನೆನ್ಸ್ ಕೇಸ್ ಹಾಕ್ತಾರೆ, ಇನ್ನೂ ಏನೇನೋ ಕೇಸ್ಗಳೆಲ್ಲ ಹಾಕ್ತಾರೆ. ನೀವೇ ಕೂಡ ನೋಡಿದ್ದೀರಾ. ಮಕ್ಕಳಿಗೆ ಅನ್ಯಾಯ ಆಗುತ್ತೆ, ಹೌದಲ್ವಾ? ಇದರಿಂದ ಯಾರು ಸಫರ್ ಆಗೋದು? ಮಕ್ಕಳು. ಈ ಮಕ್ಕಳಿಗೆ ಅನ್ಯಾಯ ಆದರೆ ಸೊಸೈಟಿಲಿ ಏನಾಗಬೇಕು? ಒಂದು ಕುಟುಂಬ ಇದ್ದರೆ ಮಾತ್ರ, ಒಂದು ಕುಟುಂಬದಲ್ಲಿ ಮಕ್ಕಳು ಬೆಳೆದ್ರೆ ಮಾತ್ರ ಸೊಸೈಟಿ ಬಗ್ಗೆ ತಿಳ್ಕೊಳಕ್ಕೆ ಸಾಧ್ಯ, ಕುಟುಂಬದ ಬಗ್ಗೆ ಅರಿವು ಪಡೆಯೋಕ್ಕೆ ಸಾಧ್ಯ, ಮತ್ತು ಅವ್ನು ಸೊಸೈಟಿಯಲ್ಲಿ ಮುಂದೆ ಹೇಗೆ ಬದುಕಬೇಕು ಅನ್ನೋದು ಕೂಡ ತಿಳಿಲಿಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ವಕೀಲರಲ್ಲಿ ನಾನು ಎಲ್ಲರೂ ಕೇಳ್ಕೊಳೋದಿಷ್ಟೇ, ದಯಮಾಡಿ ಅಂತಹ ಸಂದರ್ಭದಲ್ಲಿ ಮಕ್ಕಳಿರ್ತಾರೆ. ಯಾಕೆಂದರೆ ಮಕ್ಕಳಿಗೆ ಏನಾಗುತ್ತೆ, ಸಿಂಗಲ್ ಪೇರೆಂಟ್ ಓಕೆ, ಸಿಂಗಲ್ ಪೇರೆಂಟ್ ಜೊತೆ ಬೆಳೆಯುವಾಗ ಅವ್ರ ಮನಸ್ಥಿತಿ ಹೇಗಿರುತ್ತೆ ಅಂತ ನೀವು ಅರ್ಥ ಮಾಡ್ಕೊಬೇಕು. ಸೊಸೈಟಿಯಲ್ಲಿ ಎಷ್ಟೋ ಜನ ಮಾರ್ಕವಾಗಿ ಕೂಡ ಬೆಳೀತಾರೆ ಮಕ್ಕಳು. ಏನಕ್ಕೆ ಕ್ರೈಮ್ಸ್ ಎಲ್ಲ ಆಗ್ತವೆ? ಇದು ಒನ್ ಆಫ್ ದಿ ರೀಸನ್ನು. ಇಲ್ಲಿಂದಲೇ ಸ್ಟಾರ್ಟ್ ಆಗೋದು. ಕೆಲವು ಜನ ಏನಾಗ್ತಾರೆ, ಮಕ್ಕಳಿಗೆ ಅಟ್ ಎ ಟೈಮ್ ಸಿಂಗಲ್ ಪೇರೆಂಟ್ ಅದು ಅವ್ರು ಏನೋ ಕೆಲಸಕ್ಕೆ ಹೋಗ್ಬೇಕಾಗತ್ತೆ, ಮೊಬೈಲ್ ಅಡಿಕ್ಷನ್ ಆಗ್ತಾರೆ, ಮತ್ತು ಇನ್ನೇನೋ ದುಶ್ಚಟಗಳಿಗೆ ಒಳಗಾಗ್ತಾರೆ. ಇದರಿಂದ ಸೊಸೈಟಿಲಿ ಒಳ್ಳೆ ಪ್ರಜೆಗಳಾಗಿ ಬದುಕಬೇಕಾದಂತಹ ಮಕ್ಕಳು ಕ್ರೈಮ್ಸಿಗೂ ಕೂಡ ಹಿಡಿತಾರೆ. ಹಾಗಾಗಿ ತಂದೆ ತಾಯಿ ಇಬ್ಬರು ಪ್ರೀತಿನೂ ಕೂಡ ಮಕ್ಕಳಿಗೆ ಬೇಕಾಗಿರುತ್ತೆ. ಹಾಗಾಗಿ ಆ ಒಂದು ಕನ್ಸರ್ನಿಂದ ನಾನೆಲ್ಲರ ಮನಸ್ತಾಪಗಳಿರ್ತಾವೆ ಅಷ್ಟೇ, ಸ್ವಲ್ಪ ಚಿಕ್ಕ ಪುಟ್ಟದಿರುತ್ತೆ. ನಮ್ಮ ವಕೀಲರು ಏನಿದ್ರೆ ದಯಮಾಡಿ ಅದನ್ನು ಸರಿದೂಗಿಸಿ ಹೊಂದಾಣಿಕೆ ಮಾಡಿ ಕಳಿಸಿ, ಇದೇ ನನ್ನ ಕನ್ಸರ್ನ್ ಅಷ್ಟೇ, ಅದರ್ವೈಸ್ ಏನಿಲ್ಲ. ಮತ್ತು ನಮ್ಮಲ್ಲಿ ಸಾಹೇಬ್ರೆಲ್ಲ ಹೇಳಿದರು, ಮತ್ತು ನವೀನ್ ಸರ್ ಕೂಡ ಹೇಳಿದರು, ವಿತಿನ್ 2 ಇಯರ್ಸಲ್ಲಿ ಈಗ ಅಮೆಂಡ್ಮೆಂಟ್ ಎಲ್ಲ ಆಗಿದೆ, 2 ವರ್ಷದೊಳಗಡೆ ಸಿವಿಲ್ ಕೇಸಸ್ ಎಲ್ಲ ಮುಗಿಸ್ಬೇಕು ಅಂತ. ಎಷ್ಟೋ ಜನಕ್ಕೆ ಆ ರೀತಿ ನಾವು 2 ಇಯರ್ಸ್ ಒಳಗಡೆ ಮುಗಿಸ್ತಾ ಹೋದರೆ ನಮಗೆ 10-15 ಕೇಸ್ ಇರ್ತವೆ, ಎಲ್ಲ ಬೇಗ ಮುಗ್ದೋಗ್ತವೆ, ಮತ್ತು ಖಾಲಿ ಕೈ ಕೂರಬೇಕಾಗುತ್ತೆ. ಹಾಗಾಗಿ ಎಷ್ಟೋ ಜನ ಡೇಟ್ ತೊಗೊಳ್ತಾನೆ ಇರ್ತೀವಿ. ಸೊ ಹಾಗಾಗಿ ಎಷ್ಟೋ ಜನ ಈಗ ಫೀಸಿನ ವಿಚಾರಕ್ಕೆ ಬಂದರೆ ದುರ್ಬಲರು ತುಂಬ ಜನ ಇರ್ತಾರೆ. ಅಂತಹ ಬಡವರು ಬಗ್ರು ಅಂತ ಬಂದಂತಹ ಸಮಯದಲ್ಲಿ ದಯಮಾಡಿ ನಾನೊಂದು ಕಳಕಳಿಯಿಂದ ಕೇಳ್ಕೊಳೋದು ಅಂತಂದರೆ, ಪೂರ್ ಪರ್ಸನ್ಸ್ ನೀವು ನೋಡ್ತಿದ್ದಂಕಲೇ ಗೊತ್ತಾಗುತ್ತೆ, ಅಂತಹ ವ್ಯಕ್ತಿಗಳಿಂದ ಫೀಸನ್ನು ಆದಷ್ಟು ದಯಮಾಡಿ ಸ್ವಲ್ಪ ನೋಡಿ ತೊಗೊಳೋದು ಕಲೀರಿ. ಯಾಕೆಂದರೆ ಅವ್ರ ಮನೆಯಲ್ಲಿ ತಿನ್ನೋಕ್ಕೆ ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ, ಇಲ್ಲ ನಾವು ಕೋರ್ಟಲ್ಲಿ ಇವತ್ತು ಲಾಯರ್ಗೆ ವಕೀಲರು ಫೀಸ್ ಕೊಡಬೇಕು ಅಂತ ಎಷ್ಟೋ ಜನ ಬರ್ತಾರೆ. ಹಾಗಾಗಿ ಪರ್ಸನ್ಸ್ ನೋಡಿನೂ ಕೂಡ ಫೀಸ್ ತೊಗೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಇದರಿಂದ ಯಾರಿಗಾರು ಹರ್ಟ್ ಆದರೂ ದಯಮಾಡಿ ಕ್ಷಮಿಸಿ, ಇಷ್ಟೇ ಹೇಳೋದು. ನಾನು ಹೇಳೋದಿಷ್ಟೇ, ನಾವು ನ್ಯಾಯಕ್ಕಾಗಿ ಕೆಲಸ ಮಾಡೋಣ, ಸಂವಿಧಾನದ ಮೌಲ್ಯಗಳನ್ನು ಹೆಚ್ಚಿಸೋಣ, ದುರ್ಬಲರಿಗಾಗಿ ಧ್ವನಿ ಎತ್ತೋಣ, ನಮ್ಮ ವ್ಯಕ್ತಿತ್ವ ಗೌರವವನ್ನು ಹೆಚ್ಚಿಸೋಣ ಅಂತ ಹೇಳ್ತಾ ಇಲ್ಲಿ ಮಾತಾಡಲು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ 2 ಭಾಷಣ ಮುಗಿಸುತ್ತಿದ್ದೇನೆ.